ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಅಂದರೆ ಏನು ಅಂತ ಯಾರಾದರೂ ಕೇಳಿದ್ರೆ ಯಾವುದೇ ಅನುಮಾನ ಇಲ್ಲದೆ ಹೇಳುವಂಥ ಉತ್ತರ ಏನಂದರೆ ಪ್ರಾಕೃತಿಕ ಸೌಂದರ್ಯ, ಅವಿಚ್ಛಿನ್ನವಾದ ಇತಿಹಾಸ, ಪರಂಪರೆ, ವಿವಿಧ ಧಾರ್ಮಿಕ ಸಂಸ್ಥೆಗಳು, ಕವಿಗಳು ಮತ್ತು ಕಲಾಕಾರರ ನಾಡು. ಎಲ್ಲದಕ್ಕೂ ಮೇಲಾಗಿ ವೈಭವಯುತವಾದ ವಾಸ್ತುಶಿಲ್ಪ ಮತ್ತು ಆಧುನಿಕತೆ. ಇವೆಲ್ಲವುಗಳ ಸಾಮರಸ್ಯ ಸಂಗಮವೇ ಕರ್ನಾಟಕ. ಅದು ಇಂದು ನಿನ್ನೆಯದಲ್ಲ. ಇದರ ಪ್ರಾಚೀನತೆ ರಾಮಾಯಣ ಮಹಾಭಾರತ ಕಾಲಗಳಿಗೆ ಹೋಗ್ತದೆ. ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಗಂಗಾ, ಹೊಯ್ಸಳ, ವಿಜಯನಗರ ಚಕ್ರವರ್ತಿಗಳು ಮೈಸೂರನ್ನು ಅರಮನೆಗಳ ನಗರವನ್ನಾಗಿ ಮಾಡಿದ ಧರ್ಮಶೀಲ ಮೈಸೂರಿನ ಒಡೆಯರ್ ಅರಸರು ಇಲ್ಲಿ ಆಳ್ವಿಕೆ ಮಾಡುವ ಸುಯೋಗವನ್ನು ಹೊಂದಿದ್ರು. ಹೀಗೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಮೆರವಣಿಗೆ ಇಲ್ಲಿ ಕಾಣಬಹುದು. ದೇವಾಲಯಗಳ ತವರು ಎಂದೇ ಖ್ಯಾತವಾದ ಲಕ್ಷ್ಮೇಶ್ವರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇವಾಲಯಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಅಂದರೆ ಸ್ವಯಂಭೂ ಸೋಮೇಶ್ವರ ದೇವಾಲಯ. ಉಳಿದೆಲ್ಲ ಕಡೆಗಳಲ್ಲೂ ಶಿವನು ಲಿಂಗರೂಪಿಯಾಗಿದ್ದರೆ ಲಕ್ಷ್ಮೇಶ್ವರದ ಸ್ವಯಂಭೂ ಅಂದರೆ ಸ್ವಯಂ ವ್ಯಕ್ತ ಸೋಮೇಶ್ವರನ ದೇವಾಲಯದ ಗರ್ಭಗುಡಿಯಲ್ಲಿ ವೃಷಭಾರೂಢನಾಗಿ ಪಾರ್ವತಿಯೊಂದಿಗಿರುವ ಶಿವನ ಮೂರ್ತಿ ಇದೆ. ಲಕ್ಷ್ಮೇಶ್ವರವು ಇತಿಹಾಸ ಪ್ರಸಿದ್ಧವಾದ ಪುಲಿಗೆರೆ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಕ್ರಿಸ್ತಶಕ ಸುಮಾರು 6ನೇ ಶತಮಾನದಿಂದಲೂ ಈ ಪಟ್ಟಣವು ಹಲವಾರು ಐತಿಹಾಸಿಕ ಚಟುವಟಿಕೆಗಳಿಗೆ ಕಾರಣವಾಗಿದೆ. ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ, ಗಂಗಾ, ಕಲ್ಯಾಣದ ಚಾಲುಕ್ಯ, ಹೊಯ್ಸಳ, ಸೇವುಣ, ವಿಜಯನಗರ, ಮರಾಠ, ಆದಿಲ್ಶಾಹಿ ಅಲ್ಲದೆ ಸ್ಥಳೀಯವಾದ ನವಾಬರ ಆಡಳಿತಕ್ಕೆ ಒಳಪಟ್ಟಿತ್ತು. ಆಯಾ ಕಾಲಘಟ್ಟದ ಸಾಂಸ್ಕೃತಿಕ ಪರಂಪರೆಯ ಸ್ಮಾರಕಗಳನ್ನು ಈ ಪಟ್ಟಣದಲ್ಲಿ ಇಂದಿಗೂ ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸೋಮೇಶ್ವರ ದೇವಾಲಯ. ದೇವಾಲಯವನ್ನು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದೆ ಎಂದು ಹೇಳಲಾಗುತ್ತೆ. ಆದಯ್ಯನೆಂಬ ಶಿವಭಕ್ತನು ಬಹು ವಿಶಿಷ್ಟ ಮತ್ತು ಅಪರೂಪದ ಸೋಮೇಶ್ವರನ ವಿಗ್ರಹವನ್ನು ಸೌರಾಷ್ಟ್ರದಿಂದ ಇಲ್ಲಿಗೆ ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದನೆಂದು ಪ್ರತೀತಿ ಇದೆ. ಆದರೆ ಸ್ಥಳೀಯ ಶಾಸನದ ಆಧಾರದಿಂದ ಕಲ್ಯಾಣದ ಚಾಲುಕ್ಯರ ಸುಪ್ರಸಿದ್ಧ ರಾಜನಾದ 6ನೇ ವಿಕ್ರಮಾದಿತ್ಯನ ಆಡಳಿತ ಅವಧಿಯಲ್ಲಿ ಈ ದೇವಾಲಯವು ನಿರ್ಮಾಣಗೊಂಡಿರಬೇಕೆಂದು ಹೇಳಲಾಗುತ್ತೆ. ಈ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ವಿಶಾಲವಾದ ರಂಗಮಂಟಪವನ್ನು ಹೊಂದಿದೆ. ಚಾಲುಕ್ಯರ ವಾಸ್ತುಶಿಲ್ಪ ವೈಭವಕ್ಕೆ ಸಾಕ್ಷಿಯಾಗಿರುವ ಈ ದೇವಾಲಯ ನೃತ್ಯ ಮಂಟಪ, ಸಭಾಮಂಟಪ, ಪೌಳಿ, ಕಟಿಕಾ ಸ್ಥಳ, ಮಹಾದ್ವಾರ, ಚಂದ್ರಶಾಲೆ ಇವೆಲ್ಲವೂ ನೋಡುವುದಕ್ಕೆ ಅಪೂರ್ವವಾಗಿದೆ. ಕೌರಾಂಬಿಕಾ ಎಂಬ ಮಹಿಳೆ ಇದೇ ಆವರಣದಲ್ಲಿ ಬಾವಿಯನ್ನು ನಿರ್ಮಿಸಿದಳೆಂದು ಶಾಸನದಲ್ಲಿ ದಾಖಲೆ ಇದೆ. ಮೇ 26ರಿಂದ 30ನೇ ದಿನಾಂಕದ ಅವಧಿಯಲ್ಲಿ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಕಿರಣಗಳು ಭಗವಂತನ ಮೇಲೆ ಗೋಚರಿಸುತ್ತದೆ. ಎಂದು ಕರೆಯಲ್ಪಡುವ ಲಕ್ಷ್ಮೇಶ್ವರವು ಕರ್ನಾಟಕದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿರುವ ಒಂದು ಪಟ್ಟಣ. ಲಕ್ಷ್ಮೇಶ್ವರ ತನ್ನ ಶ್ರೀಮಂತ ಪರಂಪರೆ ಮತ್ತು ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ಕರ್ನಾಟಕಕ್ಕೆ ನೀಡಿದೆ. ಕನ್ನಡ ಪ್ರಸಿದ್ಧ ಕವಿ ಪಂಪನು ತನ್ನ ಕೆಲವು ಪ್ರಸಿದ್ಧ ಕವಿತೆಗಳನ್ನು ಈ ಊರಿನಲ್ಲಿ ಬರೆದಿದ್ದಾರೆ. ಬಾದಾಮಿ ಚಾಲುಕ್ಯರು ಸೇರಿದಂತೆ ಅನೇಕ ರಾಜರು ಈ ಸ್ಥಳವನ್ನು ಆಳಿ ಪೋಷಿಸಿದ್ದಾರೆ. ಪಶ್ಚಿಮದ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕಲೆಗಳ ಶ್ರೇಷ್ಠತೆ ಮತ್ತು ವಾಸ್ತುಶಿಲ್ಪದ ಪಾಂಡಿತ್ಯವನ್ನು ಇಲ್ಲಿ ನಾವು ನೋಡಬಹುದು. ಇಂತಹ ಒಂದು ವೈಭವಯುತವಾದ ಅಸಂಖ್ಯಾತ ದೇವಾಲಯಗಳು ಮುಸ್ಲಿಂ ಆಕ್ರಮಣಕಾರರಿಂದ ಅವಶೇಷಗಳಾಗಿ ಮಾರ್ಪಾಡಾಗಿರುವುದು ಶೋಕನೀಯ ಸಂಗತಿಯೇ ಹೌದು. ಅಷ್ಟೇ ಅಲ್ಲದೆ ಈ ದೇವಾಲಯವು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಶಿಥಿಲಾವಸ್ಥೆಯಲ್ಲಿದ್ದವು.
ನಮ್ಮ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾದ ಈ ಸ್ಮಾರಕಗಳನ್ನು ಉಳಿಸಬೇಕೆಂಬ ಸದುದ್ದೇಶದಿಂದ ಶ್ರೀ ಸೋಮೇಶ್ವರ ದೇವಾಲಯದ ಅಭಿವೃದ್ಧಿಗಾಗಿ ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ನಾರಾಯಣ್ ಮೂರ್ತಿಯವರು ಕರ್ನಾಟಕ ಸರ್ಕಾರದೊಂದಿಗೆ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಬೆಂಗಳೂರಿನ ಚೇರ್ ಫೌಂಡೇಶನ್ ಅವರ ಉಸ್ತುವಾರಿಯಲ್ಲಿ ಜೀರ್ಣೋದ್ಧಾರವನ್ನು ಕೈಗೊಂಡಿದ್ದಾರೆ. ಇವರಿಗೊಂದು ನನ್ನ ನಮನಗಳು. ಹೀಗೆ ಇನ್ನೂ ಹೆಚ್ಚಿನ ದೇವಾಲಯಗಳು ಜೀರ್ಣೋದ್ಧಾರವಾಗಬೇಕಾಗಿದೆ. ಧನ್ಯವಾದಗಳು.